ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡಿದ್ರು ಎಷ್ಟು ಬರುತ್ತೆ ಆ್ಯಕ್ಚುಲಿ ಟ್ಯಾಕ್ಸು, ಈ 12 ಲಕ್ಷದವರೆಗೂ ಎಕ್ಸೆಪ್ಷನ್ ಇದೆಯಲ್ಲ, ಅಂದರೆ ನಾವು 12 ಲಕ್ಷ ದುಡಿತಾ ಇದ್ರೂ ಕೂಡ ಝೀರೋ ಟ್ಯಾಕ್ಸ್ ಕಟ್ಬೋದಾ ನಾನು, ಅಥವಾ ನಾನು 13 ಲಕ್ಷ ದುಡಿತಾ ಇದ್ರೆ 13 ಲಕ್ಷಕ್ಕೆ ಪೂರ್ತಿ ಕಟ್ಟಬೇಕಾ ಟ್ಯಾಕ್ಸು ಅನ್ನುವಂಥ ಕೆಲವು ಮಿಸ್ಇನ್ಫಾರ್ಮೇಷನ್ಗಳಿರುತ್ತೆ, ಲೈಕ್ ಕನ್ಫ್ಯೂಷನ್ಸ್ ಇರುತ್ತೆ. ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಈ ಒಂದು ವಿಡಿಯೋದಲ್ಲಿ ಆ ಕಂಪ್ಲೀಟ್ ಮಾಹಿತಿನ ವೆರಿ ಸಿಂಪಲ್ ಆಗಿ ಹೇಳುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಸೊ ಬನ್ನಿ ಕ್ವಿಕ್ಕಾಗಿ ನೋಡ್ಕೊಬರೋಣ. ಸೊ ಈಗಿನ ಹಿಂದಿನ ಬಜೆಟ್, ಅಂದರೆ ಈಗ ರೀಸೆಂಟಾಗಿ ಬಜೆಟ್ ಹೇಳಿದ್ರಲ್ಲ ನಿರ್ಮಲಾ ಸೀತಾರಾಮನ್ ಅವರು, ಸೊ ಅವರ ಪ್ರಕಾರ ಅವ್ರು ಹೇಳಿರೋ ಪ್ರಕಾರ ಏನಪ್ಪ ಅಂದರೆ, ನೀವು 12 ಲಕ್ಷ ಅಂದರೆ 12 ಲ್ಯಾಕ್ಸ್ವರೆಗೂ ವರ್ಷದಲ್ಲಿ ಸ್ಯಾಲ್ರಿ ತೊಗೊಳ್ತಾ ಇದ್ರೆ ಅಥವಾ ದುಡಿತಾ ಇದ್ರೆ ಈ 12 ಲಕ್ಷದವರೆಗೂ ಕೂಡ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗಲ್ಲ. ಅಂದರೆ ನಿಮ್ಮ ಪೇ ಸ್ಲಿಪ್ನಲ್ಲಿ ಅಥವಾ ನಿಮ್ಮ ಒಂದು ವಾರ್ಷಿಕ ಸಂಭಾವನೆ 12 ಲಕ್ಷ ಇದ್ದರೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. 13 ಲಕ್ಷ ಇದ್ದರೆ ಎಸ್, ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆದರೆ ಎಷ್ಟು ಕಟ್ಟಬೇಕು? ಪೂರ್ತಿ 13 ಲಕ್ಷ ಕಟ್ಟಬೇಕಾ? ಬನ್ನಿ ಅದನ್ನು ನಾವು ಮುಂದೆ ನೋಡ್ಕೊಬರೋಣ. ಓಕೆ, ಇಷ್ಟು ಕ್ಲಿಯರ್ ಆಯ್ತಲ್ವಾ? ನೀವು 12 ಲಕ್ಷ ಡ್ರಾ ಮಾಡ್ತಾ ಇದ್ರೆ ವರ್ಷಕ್ಕೆ 12 ಲಕ್ಷದವರೆಗೂ ನೀವು ಎಷ್ಟು ಕಟ್ತೀರಾ ಟ್ಯಾಕ್ಸು? ಝೀರೋ, 1 ರೂಪಾಯಿಗೂ ಕೂಡ ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಓಕೆ, ಸೊ ಬನ್ನಿ ನಾವು ನೋಡ್ತಾ ಹೋಗೋಣ ವಿತ್ ಎಕ್ಸಾಂಪಲ್ಸ್. ಅಂದರೆ ನಾವು ಎಕ್ಸೆಪ್ಷನ್ಸ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಹತ್ತತ್ರ 12,75,000 ಟ್ಯಾಕ್ಸ್ ಎಕ್ಸೆಪ್ಷನ್ ಇದೆ ಅಂತ ಹೇಳ್ಬೋದು. ಅಂದರೆ ಯು ವಿಲ್ ಬಿ ಪೇಯಿಂಗ್ ಝೀರೋ ಟ್ಯಾಕ್ಸ್, ಅಂದರೆ ನೀವು 0 ಟ್ಯಾಕ್ಸ್ ಕಟ್ತೀರಾ 12,75,000 ತೊಗೊಳ್ತಾ ಇದ್ರೆ ಸ್ಯಾಲ್ರಿ. ಓಕೆ, ಸೊ ಬನ್ನಿ ಕ್ವಿಕ್ಕಾಗಿ ನೋಡ್ಕೊಂಡು ಹೋಗೋಣ ವಿತ್ ಎಕ್ಸಾಂಪಲ್ಸ್. ಸೊ ನಾನು 3 ಥರ ಟ್ಯಾಕ್ಸ್ ರೆಜಿಮ್ನ ಹಾಕೊಂಡಿದ್ದೀನಿ. ಒಂದು 2026, 2027, ಇನ್ನೊಂದು 2025, 2026, ಇನ್ನೊಂದು ಓಲ್ಡ್ ಟ್ಯಾಕ್ಸ್ ರೆಜಿಮ್. ಈ 3ಗೂ ಸಿಂಪಲ್ ಎಕ್ಸಾಂಪಲ್ಸ್ ಕೊಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಸ್ವಲ್ಪ ಜಾಸ್ತಿನೇ ತೊಗೊಳ್ತೀನಿ ನಾನು, 14 ಲಕ್ಷ ಡ್ರಾ ಮಾಡ್ತಾಯಿರಾ ಅಂತ ಅಂದ್ಕೊಳ್ಳೋಣ. ಸೊ ಯು ವಿಲ್ ಬಿ ಡ್ರಾಯಿಂಗ್ 14 lakhs ಆ್ಯಸ್ ಯುವರ್ ಸ್ಯಾಲ್ರಿ. ಈ 14 ಲಕ್ಷನ ಆ್ಯಸ್ ಪರ್ ದ ನ್ಯೂ ಟ್ಯಾಕ್ಸ್ ರೆಜಿಮ್ ಇಲ್ಲಿ ನೋಡ್ಬೋದು. ಟ್ಯಾಕ್ಸ್ ಸ್ಲ್ಯಾಬ್ಗಳು ಹಾಕಿದ್ದೀನಿ. 0 to 4, 4 to 8, 8 to 12, 12 to 16 ಆ್ಯಂಡ್ 16 to 20, ಮತ್ತು 20 to 24, 24 ಆ್ಯಂಡ್ ಅಬೋವ್ ಅಂತ ಇದೆಯಲ್ವಾ. ಇದ್ರ ಪ್ರಕಾರ ಸ್ಪ್ಲಿಟ್ ಮಾಡ್ಕೊಂಡು ಹೋದರೆ ನೀವು ನೋಡ್ಬೋದು 0 to 4 ಎಷ್ಟಪ್ಪ, ಎಷ್ಟು ಪರ್ಸೆಂಟ್ ಇದೆ? 0% ಇದೆ. 0 to 4 ಲಕ್ಷ ಎಷ್ಟು ಅಮೌಂಟ್ ಬರ್ತಾ ಇದೆ? ಸೊ 4 lakhs ಬರ್ತಾ ಇದೆ ಅಲ್ವಾ. 0 ಇಂದ 1, 1 to 2, 2 to 3 ಆ್ಯಂಡ್ 3 to 4, 4 lakhs ಬರ್ತಾ ಇದೆ. ಈ ಮತ್ತು 4 ಇಂದ 8 ಎಷ್ಟು ಡಿಫ್ರೆನ್ಸು? ಸೊ 4 to 5, 5 to 6, 6 to 7, 7 to 8, ಇದು ಕೂಡ 4 ಲಕ್ಷ ಬರ್ತಾ ಇದೆ. 8 ರಿಂದ 12, 8 to 9, 9 to 10, 10 to 11, 11 to 12, ಇದು ಕೂಡ 4 lakhs ಬರ್ತಾ ಇದೆ. 12 to 13, 13 to 14, 14 to 15, 15 to 16, ಇದು ಕೂಡ 4 ಲಕ್ಷ ಬರ್ತದೆ. ಬಟ್ ನನ್ನ ಎಕ್ಸಾಂಪಲ್ಸ್ ಪ್ರಕಾರ ಏನು ತೊಗೊಂಡಿದ್ದೀನಿ ನಾನು? 14 ಲಕ್ಷ ಅಂತ ತೊಗೊಂಡಿದ್ದೀನಿ. 14 ಲಕ್ಷದಲ್ಲಿ 4, 4, 4, 12 ಆಯ್ತಲ್ವಾ. ಸೊ ನಾನು ಏನಂತ ಡಿವೈಡ್ ಮಾಡ್ತೀನಿ? ಸೊ ಫಸ್ಟು 4 lakhs ಪ್ಲಸ್ 4 lakhs ಪ್ಲಸ್ 4 lakhs ಪ್ಲಸ್ 2 lakhs ಆಗಿ ನಾನು ಡಿವೈಡ್ ಮಾಡ್ಕೊತೀನಿ ಅಲ್ವಾ. ಸೊ ಈ 4 ಲಕ್ಷಕ್ಕೆ ಐ ವಿಲ್ ಬಿ ಪೇಯಿಂಗ್ ಹೌ ಮಚ್ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್? 0% ಟ್ಯಾಕ್ಸ್. ಈ 4 ಲಕ್ಷಕ್ಕೆ ಐ ನೀಡ್ ಟು ಪೇ 5% ಟ್ಯಾಕ್ಸ್. ಈ 4 ಲಕ್ಷಕ್ಕೆ ಐ ನೀಡ್ ಟು ಪೇ 10% ಟ್ಯಾಕ್ಸ್. ಆ್ಯಂಡ್ ಈ 2 ಲಕ್ಷ ಎಕ್ಸ್ಟ್ರಾ ಇರುತ್ತಲ್ಲ, ಇದಕ್ಕೆ ನಾನು 15% ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ ಆ್ಯಸ್ ಪರ್ ದ ನ್ಯೂ ಟ್ಯಾಕ್ಸ್ ರೆಜಿಮ್. ಓಕೆನಾ? ಸೊ ಈ 4 ಲಕ್ಷಕ್ಕೆ 0%, ಈ 4 ಲಕ್ಷಕ್ಕೆ 5%, ಈ 4 ಲಕ್ಷಕ್ಕೆ 15% ನಾನು 10%, ಆ್ಯಂಡ್ ಇನ್ನು ಮಿಕ್ಕಿದಷ್ಟು 2 ಲಕ್ಷ ಮಿಕ್ಕಿದ್ದಲ್ವಾ. ಸೊ ಈ 2 ಲಕ್ಷಕ್ಕೆ ಐ ನೀಡ್ ಟು ಪೇ 15% ಅಲ್ವಾ. ಸೊ ಆಯ್ತಲ್ವಾ, 14 lakhs ಆಯಿತು. ಸೊ 0% ಅಂದರೆ ಎಷ್ಟು ನನ್ನ ಅಪ್ಲಿಕೇಬಲ್ ಟ್ಯಾಕ್ಸು? ಅಪ್ಲಿಕೇಬಲ್ ಟ್ಯಾಕ್ಸ್ ಇಸ್ ₹0. ಸಪೋಸ್ ನಾನು 4 ರಿಂದ 8 ಲಕ್ಷ ಅಂದರೆ ಈ 4 ಲಕ್ಷಕ್ಕೆ ನಾನು 5% ಟ್ಯಾಕ್ಸ್ ಕಟ್ಟಬೇಕು. ಸೊ 4 lakhsಲ್ಲಿ 5% ಅಂದರೆ ಎಷ್ಟು? ಸೊ 4 lakhsಲ್ಲಿ 5%, 0.05 ಎಷ್ಟು ಬರ್ತಾ ಇದೆ? 20,000 ರೂಪಾಯಿ ನಾನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಫಾರ್ ದಿಸ್ ಪರ್ಟಿಕ್ಯುಲರ್ ಅಮೌಂಟ್. ಅಂದರೆ ಯಾವ ಅಮೌಂಟ್ಗೆ? ಈ 4 ರಿಂದ 8 ಲಕ್ಷ ತೊಗೊಳ್ತಾ ಇದ್ದೀನಲ್ಲ, ಅದಕ್ಕೆ 20,000 ಕಟ್ಟಬೇಕಾಗುತ್ತೆ. ಈ 8 ರಿಂದ 12, 4 ಲಕ್ಷ, ಇದಕ್ಕೆ 10% ಕಟ್ಟಬೇಕಾಗುತ್ತೆ. ಅಂದರೆ 4 ಲಕ್ಷದಲ್ಲಿ 10% ಅಂದರೆ ಎಷ್ಟು? ಐ ನೀಡ್ ಟು ಪೇ 40,000 rupees ಆಸ್ ಟ್ಯಾಕ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಅಮೌಂಟ್. ಆ್ಯಂಡ್ 12 ರಿಂದ 14, ಸಾರಿ ನಾನು 4 ಅಂತ ತೊಗೊಂಡೆ, ಇದು 2 lakhs ಅಲ್ವಾ. ಸೊ 14 ಲಕ್ಷ ಅಂತ ನಾನು ತೊಗೊಂಡಿರೋದು ಎಕ್ಸಾಂಪಲು. ಐ ಹ್ಯಾವ್ ಟೇಕನ್ ಎಕ್ಸಾಂಪಲ್ ಆಸ್ 14 lakhs. 4 + 4 + 4 + 2 ಅಂತ ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈ 2 ಲಕ್ಷಕ್ಕೆ ನಾನು 15% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. 2 ಲಕ್ಷಕ್ಕೆ 15% ಅಂದರೆ ಎಷ್ಟಾಯಿತು? ಸೊ 2 ಲಕ್ಷ ಇಂಟು 15, 0.15 ಎಷ್ಟು ಬರ್ತಾ ಇದೆ? ನಾನು ಹತ್ತತ್ರ 30,000 ರೂಪಾಯಿ
ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಈಗ ಎಲ್ಲ ಸೇರಿ ಎಷ್ಟು ಕಟ್ತೀರಾ ಟ್ಯಾಕ್ಸು? 14 ಲಕ್ಷ ಡ್ರಾ ಮಾಡ್ತಾ ಇದ್ರೆ ಸೊ 0 ಬಿಟ್ಬಿಡಿ, 20,000 ಪ್ಲಸ್ 40,000 ಪ್ಲಸ್ 30,000 ಎಷ್ಟಾಯಿತು? 60 ಪ್ಲಸ್ 30 ವಿಲ್ ಬಿ ಪೇಯಿಂಗ್ ಮ್ಯಾಕ್ಸಿಮಮ್ ಆಫ್ ಹೌ ಮಚ್ ಟ್ಯಾಕ್ಸ್? ವಿಲ್ ಬಿ ಪೇಯಿಂಗ್ ಮ್ಯಾಕ್ಸಿಮಮ್ ಆಫ್ 90,000. ಹತ್ತತ್ರ 90,000 ನೀವು ಟ್ಯಾಕ್ಸ್ ಕಟ್ತೀರಾ ಇಫ್ ಯು ಆರ್ ಡ್ರಾಯಿಂಗ್ ಅನ್ ಅಮೌಂಟ್ ಆಫ್ 14 LPA. ಸೊ 14 LPA ಬದಲು ನಾನು 1475 ಅಂತ ತೊಗೊಂಡ್ಬಿಡ್ತೀನಿ ಈಸಿ ಕ್ಯಾಲ್ಕುಲೇಷನ್ಗೆ, ಓಕೆನಾ? ಬಿಕಾಸ್ 75,000 ಎಕ್ಸೆಪ್ಷನ್ ಕೊಡ್ತಾರೆ. ಸೊ 75,000 ಮೈನಸ್ ಮಾಡಿದ್ರೆ ಸೊ 14 ಲಕ್ಷಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ 14 ಲಕ್ಷದ 75,000 ನೀವು LPA ಡ್ರಾ ಮಾಡ್ತಾ ಇದ್ರೆ 75,000 ಸ್ಟ್ಯಾಂಡರ್ಡ್ ಎಕ್ಸೆಪ್ಷನ್ ಡಿಡಕ್ಷನ್ ಅದು ಮೈನಸ್ ಆಗುತ್ತೆ. ಸೊ ಯು ವಿಲ್ ಬಿ ಪೇಯಿಂಗ್ ಓನ್ಲಿ ಟ್ಯಾಕ್ಸ್ ಆರ್ ಅಪ್ಲಿಕೇಬಲ್ ಫಾರ್ 14 LPA, ಓಕೆನಾ? ಸೊ 14 ಲ್ಯಾಕ್ಸ್ಗೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಆ 14 ಲ್ಯಾಕ್ಸ್ನ 4+4+4+2 ಅಂತ ಡಿವೈಡ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿಕೊಂಡು ಈ 4 ಲಕ್ಷಕ್ಕೆ 0%, ನೆಕ್ಸ್ಟ್ 4 ಲ್ಯಾಕ್ಸ್ಗೆ 5%, ನೆಕ್ಸ್ಟ್ 4 ಲ್ಯಾಕ್ಸ್ಗೆ 10%, ಆ್ಯಂಡ್ ಇನ್ನು ಬಾಕಿ ಉಳಿದಿರುವಂತಹ 2 ಲಕ್ಷಕ್ಕೆ 15% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಎಷ್ಟು ಕಟ್ತಿದ್ದೀರಾ? ಓವರ್ ಆಲ್ 90,000 ರುಪೀಸ್ ಟ್ಯಾಕ್ಸ್ ಕಟ್ತಿದ್ದೀರಾ ಅಕಾರ್ಡಿಂಗ್ ಟು ದಿಸ್ ಪರ್ಟಿಕ್ಯುಲರ್ ನ್ಯೂ ಟ್ಯಾಕ್ಸ್ ರೆಜಿಮ್. ನಾವು ಇದೇ ಎಕ್ಸಾಂಪಲ್ ತೊಗೊಂಡು ನೆಕ್ಸ್ಟ್ ಹಳೆಯ ನ್ಯೂ ಟ್ಯಾಕ್ಸ್ ರೆಜಿಮ್ನ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಸಪೋಸ್ ನಾನು ಎಷ್ಟು ತೊಗೊಳ್ತಾ ಇದ್ದೀನಿ, ಸೇಮ್ ಎಕ್ಸಾಂಪಲ್ ತೊಗೊಳ್ತೀನಿ ನಾನು 14 LPA. ಸೊ ಇದ್ರ ಪ್ರಕಾರ ಸ್ಪ್ಲಿಟ್ ಹೇಗೆ ಮಾಡೋದು ನೋಡ್ಬೋದು ನೀವು. 0 to 3 ಅಂದರೆ 0 to 3 0ಇಂದ 3 ಲಕ್ಷದವರೆಗೂ ಎಷ್ಟು ಪರ್ಸೆಂಟ್ ಟ್ಯಾಕ್ಸಬಲ್ ಅಮೌಂಟ್? ಸೊ ಡಿಫ್ರೆನ್ಸ್ ವಿಲ್ ಬಿ 3 ಲ್ಯಾಕ್ಸ್ ಅಲ್ವಾ? ಈ 3 ಲ್ಯಾಕ್ಸ್ಗೆ 0% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 0 to 1, 1 to 2, 2 to 3, ಆ್ಯಂಡ್ 3 to 7 ಅಂದರೆ 3 to 4, 4 to 5, 5 to 6, 6 to 7 ಎಷ್ಟು ಬಂತು ಅಮೌಂಟು? 4 ಲಕ್ಷ ಬರ್ತಾ ಇದೆ. ಅಂದರೆ 7 ಲಕ್ಷದ ಅಂದರೆ 3ರಿಂದ 7 ಲಕ್ಷ ಅಂದರೆ ಟೋಟಲ್ 4 ಲಕ್ಷ ಅಲ್ವಾ? 3 to 4 1 ಲಕ್ಷ, 4 to 5 1 ಲಕ್ಷ, 5 to 6 1 ಲಕ್ಷ, 6ರಿಂದ 7 1 ಲಕ್ಷ, ಟೋಟಲ್ 4 ಲ್ಯಾಕ್ಸ್ ಬರುತ್ತೆ. ಈ 4 ಲ್ಯಾಕ್ಗೆ 5% ಕಟ್ಟಬೇಕಾಗುತ್ತೆ. ನೆಕ್ಸ್ಟು 7 to 10 ಅಂದರೆ ಎಷ್ಟು ಬರ್ತದೆ? 7 to 8, 8 to 9, 9 to 10, 3 ಲ್ಯಾಕ್ಸ್ ಬರ್ತಾ ಇದೆ. 10 to 12 ಅಂದರೆ 2 ಲಕ್ಷ ಬರ್ತದೆ. ಸೊ ಎಷ್ಟಾಯಿತು? 12 ಲಕ್ಷ ಆಯಿತು. ನಾನು ಎಕ್ಸಾಂಪಲ್ ತೊಗೊಂಡಿರೋ ಪ್ರಕಾರ 14 ಲಕ್ಷ ಅಲ್ವಾ? ಅಂದರೆ ಯಾವ ಥರ ಸ್ಪ್ಲಿಟ್ ಮಾಡ್ಬೇಕು ನಾನು? 3 + 4 + 3 + 2 ಅಲ್ವಾ? ಸೊ 3 + 4 7, 7 + 3 10, 10 + 2 is 12. ಇನ್ನು ನೆಕ್ಸ್ಟು ಇದ್ರ ಪ್ರಕಾರ 12 to 15 3 ಲ್ಯಾಕ್ಸ್ ಬರ್ತದೆ. ಬಟ್ ನನ್ನ ಸ್ಯಾಲ್ರಿ ಇರೋದು ಬರೀ 14 ಲಕ್ಷ ಅಂತ ತೊಗೊಂಡ್ರು ಕೂಡ ಸ್ಪ್ಲಿಟ್ ಮಾಡಿದ್ರೆ 2 ಹಾಕ್ಬೇಕು ನಾನು. ಸೊ ಇದಕ್ಕೆ 0% ಕಟ್ಟಬೇಕಾಗತ್ತೆ. ಈ 4 ಲ್ಯಾಕ್ಗೆ ಎಷ್ಟು? 5%. ಸೊ ಓಲ್ಡ್ ಪ್ರಕಾರ 5% ಕಟ್ಟಬೇಕಾಗತ್ತೆ. ನೆಕ್ಸ್ಟ್ 3 ಲ್ಯಾಕ್ಸ್ಗೆ 10% ಕಟ್ಟಬೇಕಾಗತ್ತೆ ಟ್ಯಾಕ್ಸು, ಆ್ಯಂಡ್ ಈ 2 ಲಕ್ಷಕ್ಕೆ 15% ಕಟ್ಟಬೇಕಾಗತ್ತೆ. ಆ್ಯಂಡ್ ಈ 2% ಇದೆಯಲ್ಲ ಅದಕ್ಕೆ 2 ಲ್ಯಾಕ್ಗೆ ಅದಕ್ಕೆ 20% ಕಟ್ಟಬೇಕಾಗತ್ತೆ ಟ್ಯಾಕ್ಸ್ ಅಲ್ವಾ? ಸೊ ಫಾರ್ ದಿಸ್ ಐ ನೀಡ್ ಟು ಪೇ 20%. ಓಕೆ, ಆ್ಯಸ್ ಪರ್ ದ ನ್ಯೂ ಟ್ಯಾಕ್ಸ್ ರೆಜಿಮ್ 2 ಲ್ಯಾಕ್. ಓಕೆ, ಸೊ ಈ 4 ಲಕ್ಷಕ್ಕೆ 5% ಅಂದರೆ ಎಷ್ಟಾಯ್ತು ಗುರು? ಸೊ 4 ಲ್ಯಾಕ್ಗೆ 5% ಅಂದರೆ ಎಷ್ಟಾಯಿತು? 20,000 ಅಲ್ವಾ? ಆ್ಯಂಡ್ ಈ 3 ಲ್ಯಾಕ್ಗೆ 10% ಅಂದರೆ 30,000 ಕಟ್ಟಬೇಕಾಗ್ತಾಯಿತ್ತು ನಾನು. ಆ್ಯಂಡ್ ಈ 2 ಲಕ್ಷಕ್ಕೆ 15% ಅಂದರೆ 2 ಲಕ್ಷಕ್ಕೆ 10% ಎಷ್ಟು? 20,000. 5% 10,000. ಸೊ ಟೋಟಲ್ ಇದಕ್ಕೂ ಕೂಡ 30,000 ಕಟ್ಟಬೇಕಾಗತ್ತೆ. ಆ್ಯಂಡ್ ಈ 2 ಲಕ್ಷ ಎಕ್ಸ್ಟ್ರಾ ಅಂದರೆ 14 ಲಕ್ಷ ಕಂಪ್ಲೀಟ್ ಆಗ್ತದೆ. ಈ 2 ಲಕ್ಷ ಸೇರಿಸಿದ್ರೆ ಈ 2 ಲಕ್ಷಕ್ಕೆ 20% ಕಟ್ಟಬೇಕು ನಾನು. ಸೊ ಎಷ್ಟಾಗುತ್ತೆ? 2 ಲ್ಯಾಕ್ ಇಂಟು 20% ಮಾಡಿದ್ರೆ ವಿಲ್ ಬಿ ಪೇಯಿಂಗ್ 40,000 ಆಸ್ ಟ್ಯಾಕ್ಸ್. 10% ಅಂದರೆ 20,000, 20% ಅಂದರೆ 40,000 ಬರ್ತದೆ. ಸೊ ಈಗ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಕಟ್ತಾ ಇದ್ದೀನಿ ಟ್ಯಾಕ್ಸ್ ಫಾರ್ ದ ಸೇಮ್ ಅಮೌಂಟ್? ಅಂದರೆ 14 ಲಕ್ಷಕ್ಕೆ ನಾನು ಎಷ್ಟು ಕಟ್ತಾ ಇದ್ದೀನಿ ಆ್ಯಸ್ ಪರ್ ದ ಲಾಸ್ಟ್ ಇಯರ್ಸ್ ನ್ಯೂ ಟ್ಯಾಕ್ಸ್ ರೆಜಿಮ್ ಪ್ರಕಾರ ಎಷ್ಟು ಕಟ್ತಾ ಇದ್ದೀನಿ? 0 ಬಿಟ್ಬಿಡಿ, 20 + 30 + 30 + 40,000 ಕಟ್ತಾ ಇದ್ದೀನಿ ನಾನು. ಸೊ 20 + 30 50, 50 + 30 ಎಷ್ಟಾಯಿತು? 50 + 30 80, 80 + 40 120,000 ಅಂದರೆ ಹತ್ತತ್ರ 1.2 ಲಕ್ಷ ನಾನು ಟ್ಯಾಕ್ಸ್ ಕಟ್ತಾ ಇದ್ದೆ ಆ್ಯಸ್ ಪರ್ ದ ಲಾಸ್ಟ್ ಇಯರ್ಸ್ ನ್ಯೂ ಟ್ಯಾಕ್ಸ್ ರೆಜಿಮ್. ಅಂದರೆ 2025, 2026 ಪ್ರಕಾರ ಈ ವರ್ಷ ಅಡ್ವಾನ್ಸಾಗಿ ಪೇ ಮಾಡಿದ್ದೀರಲ್ಲ ನೀವು. ಸೊ ಅದ್ರ ಪ್ರಕಾರ ನ್ಯೂ ಟ್ಯಾಕ್ಸ್ ರೆಜಿಮ್ ಪ್ರಕಾರ 1,20,000 ನೀವು ಟ್ಯಾಕ್ಸ್ ಕಟ್ತಾ ಇದ್ರಿ ಸರ್ಕಾರಕ್ಕೆ. ಓಕೆನಾ? ಅದೇ ನೆಕ್ಸ್ಟ್ ಇಯರು ಅಂದರೆ 2026, 2027ಗೆ ಅಪ್ಲಿಕೇಬಲ್ ಏನಾಯಿತು? ಅಪ್ಲಿಕೇಬಲ್ ಈ ಒಂದು ಪ್ರಕಾರ ನೀವು ಹೋದರೆ ಜಸ್ಟ್ 90,000 ನೀವು ಟ್ಯಾಕ್ಸ್ ಕಟ್ತೀರಾ. ಅಂದರೆ ಹತ್ತತ್ರ ಎಷ್ಟು ಕಮ್ಮಿ ಆಯಿತು? 1,20,000 ಕಟ್ತಾ ಇದ್ರಿ. ಈಗ ನೆಕ್ಸ್ಟ್ ಇಯರು 90,000 ಪೇ ಮಾಡ್ತೀರಾ ಫಾರ್ ದ ಸೇಮ್ ಅಮೌಂಟ್ 14 ಲಕ್ಷಕ್ಕೆ ತೊಗೊಳ್ತಾ ಇದ್ರೆ. ಸೊ ಹತ್ತತ್ರ 30,000 ರೂಪಾಯಿ ನಿಮಗೆ ಉಳಿತು ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ನಾವು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಪ್ರಕಾರ ನೋಡೋದಾದರೆ ಅದೇ ಎಕ್ಸಾಂಪಲ್ ತೊಗೊಂಡು, ಸೊ ಯಾವ ಎಕ್ಸಾಂಪಲು? 14 LPA ಕ್ಯಾಲ್ಕುಲೇಷನ್ ಮಾಡೋಣ. 0 to 2.5. ಸೊ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಪ್ರಕಾರ 2.5 ಲಕ್ಷದವರೆಗೂ 0% ಕಟ್ಟಬೇಕಿತ್ತು. ಓಕೆನಾ? ಸೊ ಅಂದರೆ
ಈ ವರ್ಷ ನೀವು ಕಟ್ಟಿದ್ರಲ್ಲ ಟ್ಯಾಕ್ಸು, ಸೊ ಇದಕ್ಕೆ 7 LPA ಅಂದರೆ 7 ಲಕ್ಷದವರೆಗೂ ಫ್ರೀ ಇತ್ತು. ನೀವು 7 ಲಕ್ಷ ತೊಗೊಳ್ತಾ ಇದ್ರೂ ಕೂಡ ಯಾವುದೇ ರೀತಿಯ ಈ ಥರ ಸ್ಲ್ಯಾಬ್ಸ್ ಹಾಕ್ಕೊಂಡು ಟ್ಯಾಕ್ಸ್ ಕಟ್ಟಬೇಕಾಗಿರಲಿಲ್ಲ. ಸಪೋಸ್ 7 ಲಕ್ಷದ ಆಮೇಲೆ ಹೋದರೆ ಮಾತ್ರ ನೀವು ಟ್ಯಾಕ್ಸ್ ಕಟ್ಟಬೇಕಿತ್ತು ಅಂತ ಇತ್ತು. ಸೊ ನ್ಯೂ ಟ್ಯಾಕ್ಸ್ ರೆಜಿಮ್ ಪ್ರಕಾರ 12 ಲಕ್ಷದವರೆಗೂ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಓಲ್ಡ್ ಟ್ಯಾಕ್ಸ್ ರೆಜಿಮ್ ನೋಡೋದಾದರೆ ಈ 14 ಲಕ್ಷ ಅಂದರೆ 14 lakh LPAಗೆ ನೋಡೋಣ ಟ್ಯಾಕ್ಸಬಲ್ ಅಮೌಂಟ್ ಎಷ್ಟು ಬರ್ತದೆ ಫಸ್ಟ್ ಸ್ಲ್ಯಾಬ್ನಲ್ಲಿ. ಸೊ ಇದಕ್ಕೆ 2.5 lakh ಅಂದರೆ ಯು ವಿಲ್ ಬಿ ಪೇಯಿಂಗ್ 0 rupees ಆ್ಯಸ್ ಟ್ಯಾಕ್ಸ್. 2.5 to 5 lakh ಎಷ್ಟು, ಇದಕ್ಕೂ 2.5 ಲಕ್ಷ ಅಲ್ವಾ. ಸೊ 2.5 to 5 ಅಂದರೆ 2.5 ಲಕ್ಷ ಬರ್ತದೆ ಟೋಟಲ್. ಇದಕ್ಕೆ ಎಷ್ಟು ಕಟ್ತೀರಾ, 5 lakhs 5% ಕಟ್ಟಬೇಕಾಗುತ್ತೆ. 5ರಿಂದ 10 ಅಂದರೆ 5 to 6, 6 to 7, 7 to 8, 8 to 9, 9 to 10 ಅಂದರೆ 5 ಲಕ್ಷ ಡಿಫ್ರೆನ್ಸ್ ಬರ್ತಾ ಇದೆ. ಸೊ 14 LPನ ಹೆಂಗೆ ಸ್ಪ್ಲಿಟ್ ಮಾಡ್ಬೇಕು ನಾನು, 2.5 lakhs ಪ್ಲಸ್ 2.5 lakhs 5 ಲಕ್ಷ ಆಯಿತು ಟೋಟಲು. ಈಗ ಮತ್ತೆ 5 ಲಕ್ಷ ಆಯಿತು. 2.5 ಪ್ಲಸ್ 2.5 ಪ್ಲಸ್ 5 is 10. ಇನ್ನು ಮಿಕ್ಕಿರೋದೆಷ್ಟು 10 ಲಕ್ಷಕ್ಕಿಂತ ಹೆಚ್ಚು ಅಂದರೆ ಸ್ಲ್ಯಾಬ್ಸ್ ಮುಗೀತು. 10 ಲಕ್ಷಕ್ಕಿಂತ ಎಷ್ಟಿದ್ರೆ ಹೆಚ್ಚಿದ್ರೆ ನಾನು 30% ಕಟ್ಟಬೇಕಾಗುತ್ತೆ. ಈ 10 ಲಕ್ಷ ಆಯಿತು, ಇನ್ನು ಉಳಿದಿರೋದೆಷ್ಟು 4 ಲಕ್ಷ ಅಲ್ವಾ. ಸೊ 14 LPA 14 lakhs ಬರಬೇಕು ಅಂದರೆ ಇನ್ನೂ 4 ಲಕ್ಷ ಎಕ್ಸ್ಟ್ರಾ ಸೇರಿಸ್ಬೇಕಾಗತ್ತೆ ನಾನು. ಸೊ ಪ್ಲಸ್ 4 ಮಾಡಿದ್ರೆ 14 LPA ಬರುತ್ತಾ, ಎಸ್. ಈ 2.5 ಲಕ್ಷಕ್ಕೆ ನಾನು 0 rupees ಪೇ ಮಾಡ್ತೀನಿ ನಾನು, 0. ಆ್ಯಂಡ್ ಈ 2.5 ಲಕ್ಷಕ್ಕೆ ಎಷ್ಟು ಪರ್ಸೆಂಟ್ ಕಟ್ಟಬೇಕು ನಾನು, 5% ಕಟ್ಟಬೇಕಾಗತ್ತೆ. ಅಂದರೆ 2.5 ಅಥವಾ ನಾನು ಇದೇ ತೊಗೊಳ್ತೀನಿ 250,000 ಅಂದರೆ 2.5 ಲಕ್ಷ ಇಂಟು 0.05 ಅಂದರೆ ಹತ್ತತ್ರ 12,500 ರೂಪಾಯಿ ಟ್ಯಾಕ್ಸ್ ಬೀಳತ್ತೆ ನಿನಗೆ, ಓಕೆನಾ. ಸೊ ಇದಕ್ಕೆ 12,500 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಆ್ಯಂಡ್ ಈ 5 lakhsಗೆ 20% ಬೀಳ್ತಾ ಇದೆ. ಸೊ 5 lakhಗೆ 10% ಅಂದರೆ ಎಷ್ಟಾಯಿತು, 50,000 ಆಯಿತು. 20% ಅಂದರೆ ಹತ್ತತ್ರ 1 ಲಕ್ಷ ಅಲ್ವಾ. ಸೊ 1 ಲಕ್ಷ ಟ್ಯಾಕ್ಸ್ ಪೇ ಮಾಡಬೇಕಿತ್ತು ಈ 5 ಲಕ್ಷಕ್ಕೆ. ಆ್ಯಂಡ್ ಇನ್ನು 4 ಲಕ್ಷ ಉಳಿದಿದ್ದಾರೆ, ಅದಕ್ಕೆ 30% ಸ್ನೇಹಿತರೆ ಟ್ಯಾಕ್ಸ್ ಹಾಕಿದ್ದು ಓಲ್ಡ್ ರೆಜಿಮ್ ಪ್ರಕಾರ. ಸೊ ಈ 4 ಲಕ್ಷ ಇತ್ತಲ್ಲ, ಇದಕ್ಕೆ ಎಷ್ಟು 30% ಅಂದರೆ ಹತ್ತತ್ರ 20 ಲಕ್ಷ, 1,20,000 ಟ್ಯಾಕ್ಸ್ ಬೀಳ್ತಾ ಇತ್ತು. ಸೊ ಇದಕ್ಕೆ 1 ಲಕ್ಷ ಆ್ಯಂಡ್ ಇನ್ನು ನೆಕ್ಸ್ಟ್ ಇದಕ್ಕೆ ಎಷ್ಟು ಬೀಳ್ತಾಯಿತ್ತು, 1,20,000 ಟ್ಯಾಕ್ಸ್ ಬೀಳ್ತಾಯಿತ್ತು. ಓವರಾಲ್ ಎಷ್ಟಾಗುತ್ತೆ ಆ್ಯಡ್ ಮಾಡಿದ್ರೆ, ಸೊ 12,500 ಪ್ಲಸ್ 1 lakh ಪ್ಲಸ್ 1,20,000. ಸೊ ಹಳೆ ಟ್ಯಾಕ್ಸ್ ರೆಜಿಮ್ ಪ್ರಕಾರ ನೀವು ಹತ್ತತ್ರ ಲೈಕ್ 14.75 LPA ಡ್ರಾ ಮಾಡ್ತಾಯಿದ್ರೆ ಸ್ಯಾಲ್ರಿ, ನೀವು 2,32,500 ರೂಪಾಯಿ ಟ್ಯಾಕ್ಸ್ ಕಟ್ತಾಯಿದ್ರಿ. 2,32,000 ಎಲ್ಲಿ, ಈಗಿನ 90,000 ಎಲ್ಲಿ, ನೀವೇ ಹೇಳಿ. ಸೊ ಹತ್ತತ್ರ 1.5 ಲಕ್ಷ ನೀವು ವಾರ್ಷಿಕವಾಗಿ ಟ್ಯಾಕ್ಸ್ ಉಳಿಸ್ತೀರಾ ಈ ಒಂದು ನ್ಯೂ ಟ್ಯಾಕ್ಸ್ ರೆಜಿಮ್ನ ಫಾಲೋ ಮಾಡಿದ್ರೆ. ಸೊ ಹಾಗಾಗಿ ಲೈಕ್ ಮಿಡಲ್ ಕ್ಲಾಸ್ ಲೈಕ್ ತುಂಬ ಚೆನ್ನಾಗಿದೆ ಈ ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ಅಂತ ಸುಮಾರು ಜನ ಲೈಕ್ ಟ್ರಾಲ್ ಮಾಡ್ತಾ ಇದ್ದಾರೆ ಕೂಡ, ಪ್ರೈಸ್ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ. ಓಕೆ, ಐ ಥಿಂಕ್ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಆ್ಯಂಡ್ ಇನ್ನೂ ಸಿಂಪಲ್ಲಾಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡೋದಾದರೆ ಒಂದು ವೆಬ್ಸೈಟ್ ಹೇಳ್ತೀನಿ, ಮನಿ ಕಂಟ್ರೋಲ್ ಅಂತ ಹೇಳಿ. ಸೊ ಮನಿ ಕಂಟ್ರೋಲ್ ವೆಬ್ಸೈಟ್ಗೆ ಹೋಗಿ ನೀವು ಇಲ್ಲಿ ನೋಡ್ತಿದ್ರಲ್ಲ ಮನಿ ಕಂಟ್ರೋಲ್, ಲೈಕ್ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಮನಿ ಕಂಟ್ರೋಲ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಥರ ಒಂದು ವೆಬ್ಸೈಟ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಇನ್ಕಮ್ ಲೈಕ್ ಟ್ಯಾಕ್ಸ್ ಅಂತ ಹಾಕಿ ನಿಮ್ಮ ಏಜ್ ಎಂಟರ್ ಮಾಡಿ, ಯಾವ ಅಸೆಸ್ಮೆಂಟ್ ಇಯರ್ ಬೇಕು ನಿಮಗೆ, ಅಸೆಸ್ಮೆಂಟ್ ಇಯರ್ 2026 ಅಂದರೆ ಈಗ ನೆಕ್ಸ್ಟ್ ಇಯರ್ದು ನೋಡಬೇಕು ಅಂದರೆ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಹೊಡೀರಿ. ಸೊ ಆ್ಯನ್ಯುವಲ್ ಸ್ಯಾಲ್ರಿ ಎಷ್ಟು, ಸಪೋಸ್ ನಿಮ್ಮ ಆ್ಯನ್ಯುವಲ್ ಸ್ಯಾಲ್ರಿ ನಾನು ಆಗಲೇ ಹೇಳ್ದಂಗೆ 14,75,000 ಇದ್ದರೆ ಆ್ಯನ್ಯುವಲ್ ಸ್ಯಾಲ್ರಿ ಹಾಗಾಗಿ ಇನ್ನು ಹಲವಾರು ರೀತಿಯ ಇನ್ಕಮ್ ಎಲ್ಲ ಇದೆ. ಸೊ ಅದನ್ನೆಲ್ಲ ಹಾಕಿ ಅಪ್ಲಿಕೇಬಲ್ ಹಾಕಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ಟ್ಯಾಕ್ಸ್ ಸೇವಿಂಗ್ಸ್ ಏನಾರೋ ಇದೆಯಾ, ಇಂಟ್ರೆಸ್ಟ್ ಏನಾರೋ ಪೇ ಮಾಡ್ತೀರಾ ಎಜುಕೇಷನ್ ಲೋನ್ ಮೇಲೆ, ಸೊ ರೆಂಟ್ ಏನಾರೋ ಪೇ ಮಾಡ್ತೀರಾ, ಸೊ ಅದೆಲ್ಲ ಬರುತ್ತೆ. ನೆಕ್ಸ್ಟು ಅದಾದ ನಂತರ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ದ ಟ್ಯಾಕ್ಸ್ನ. ಸೊ ಹತ್ತತ್ರ ಎಷ್ಟು ಬಂತು, ಸೊ ಸುಮಾರು 93,600 ರೂಪಾಯಿ, ಹತ್ತತ್ರ 90,000 ರೂಪಾಯಿ. ನಾನು ಆಗಲೇ ತೋರಿಸಿದಾಗ ಎಷ್ಟು ಬಂದಿತ್ತು, 90,000 ರೂಪಾಯಿ ಅಲ್ವಾ. ಸೊ ಹತ್ತತ್ರ 90,000 ರೂಪಾಯಿ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ ಆ್ಯಸ್ ಪರ್ ದ ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ವಾ. ಸೊ ಓಲ್ಡ್ ಟ್ಯಾಕ್ಸ್ ರೆಜಿಮ್ನ ಫಾಲೋ ಮಾಡಿದ್ರೆ ಹತ್ತತ್ರ 2.5 ಲಕ್ಷ ಟ್ಯಾಕ್ಸ್ ಪೇ ಮಾಡ್ತಾಯಿದ್ರಿ. ಸೊ ಲೈಕ್ ತುಂಬ ಅನುಕೂಲ ಆಗ್ತಾ ಇದೆ ಜನಗಳಿಗೆ. ಸೊ ಸುಮಾರು 1,30,000 ರೂಪಾಯಿ ಉಳಿತಾ. ಸೊ ಇದಾಗಿತ್ತು ನ್ಯೂ ಟ್ಯಾಕ್ಸ್ ಹಾಗೂ ಓಲ್ಡ್ ಟ್ಯಾಕ್ಸ್ ನಡುವೆ ಇರುವಂತಹ ಡಿಫ್ರೆನ್ಸ್, ಹಾಗೆ ನಿಮಗೆ ಉಳಿತಾಯವಾಗುವಂತಹ ಮೊತ್ತ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಇಷ್ಟ ಆಯಿತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ತೆ.